ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ರಿಪಬ್ಲಿಕ್ ಡೇ ದಿನ ಅಮೆರಿಕ ಏನು ಮಾಡಿದೆ ನೋಡಿ. ಇಡೀ ಜಗತ್ತಿಗೆ ಭಾರತದ ಪವರ್ ಏನು, ಭಾರತ ಏನು ಮಾಡಿದೆ ಅನ್ನೋದನ್ನು ಸಾರಿ ಹೇಳ್ತಾ ಇರುವಂಥ ಅತ್ಯಂತ ಮಹತ್ವದ ಬೆಳವಣಿಗೆ ಇದು. ಇನ್ನು ಭಾರತದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ EU ಪ್ರಮುಖರು ಎಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ಈ ಟ್ರೇಡ್ ಡೀಲ್, ಮದರ್ ಆಫ್ ಆಲ್ ಡೀಲ್ಸ್ ಫೈನಲ್ ಆಗ್ತಿದೆಯಲ್ಲ, ಈ ರಿಪಬ್ಲಿಕ್ ಡೇ ಮೂಲಕವೇ ಅದರ ಅಂತಿಮ ಸುತ್ತಿನ ಎಲ್ಲ ಕೆಲಸಗಳು ಕೂಡ ಶುರುವಾಗಿವೆ. ಇಡೀ ಜಗತ್ತನ್ನು ಬೆರಗಾಗಿಸುವಂಥ ಒಂದು ಐತಿಹಾಸಿಕ ಡೀಲ್ ಇದು. ಭಾರತ ಇದುವರೆಗೂ ಫೈನಲ್ ಮಾಡೋದಕ್ಕೆ ಸಾಧ್ಯವಾಗದ, ಜಗತ್ತು ಕಂಡರಿಯದಂಥ 200 ಕೋಟಿ ಜನರ ಮಾರ್ಕೆಟ್ ಸೃಷ್ಟಿಸುವಂಥ ಡೀಲ್ ಅಲ್ವಾ. ಇದರ ಇನ್ಸೈಡ್ ರಿಪೋರ್ಟ್ ಕೂಡ ಈಗ ಲಭ್ಯವಾಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಇಡ್ತಾ ಹೋಗ್ತೀವಿ. ಇವತ್ತಿನ ರಿಪಬ್ಲಿಕ್ ಡೇ ಸ್ಪೆಷಲ್ ಒಂದಲ್ಲ ಎರಡಲ್ಲ ಹಲವಾರು ವಿಚಾರಗಳಿವೆ, ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ EU ಏನು ಹೇಳಿದೆ ಅಲ್ಲಿಂದ ಶುರು ಮಾಡೋಣ. ಅಮೆರಿಕದಲ್ಲಿ ಭಾರತದ ಪರವಾಗಿ ಎಂಥ ಕೂಗು ಎದ್ದಿದೆ. ಅಮೆರಿಕದ ರಿಪಬ್ಲಿಕನ್ ಪಕ್ಷದ ಜನಪ್ರತಿನಿಧಿಗಳು ಮೋದಿ ಮೊರೆ ಹೋಗಿದ್ದಾರೆ. ರಿಪಬ್ಲಿಕ್ ಡೇ ದಿನವೇ ಇದು ಗಮನ ಸೆಳೀತಾ ಇದೆ. ಎಲ್ಲ ನೋಡೋಣ. ನೋಡಿ ಏನು ಹೇಳಿದ್ದಾರೆ. ಉರ್ಸುಲಾ ವಾನ್ ಡೆರ್ ಲೆಯನ್, ಯುರೋಪಿಯನ್ ಕಮಿಷನ್ನ ಪ್ರೆಸಿಡೆಂಟ್ ಉರ್ಸುಲಾ ಅವರು ಹೀಗೆ ಬರ್ಕೊಂಡಿದ್ದಾರೆ ನೋಡಿ. ಇದು ನನಗೆ ಲೈಫ್ ಟೈಮ್, ಇಡೀ ಜೀವಮಾನದ ಅತಿ ದೊಡ್ಡ ಗೌರವ. ಭಾರತದ ರಿಪಬ್ಲಿಕ್ ಡೇ ಭಾಗವಾಗಿ, ಅದು ಚೀಫ್ ಗೆಸ್ಟ್ ಆಗಿ ಭಾಗವಹಿಸಿದ್ದು. ಯಶಸ್ವಿ ಭಾರತ ಜಗತ್ತನ್ನೇ ಸ್ಟೇಬಲ್ ಮಾಡುತ್ತೆ ಮತ್ತು ಪ್ರಾಸ್ಪರಸ್ ಸೆಕ್ಯೂರ್ಡ್ ಮಾಡುತ್ತೆ. ಅದರಿಂದ ನಾವು ಕೂಡ ಲಾಭವನ್ನು ಪಡಿತೀವಿ. ಸೊ ಇವತ್ತು ಇಡೀ ಜಗತ್ತು ಭಾರತ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅನ್ನೋದರ ಮೇಲೆ ಸ್ಟೆಬಿಲಿಟಿ, ಅದರ ಗ್ರೋತು ಎಲ್ಲ ನಿರ್ಧಾರ ಮಾಡುವಂತಹ ಒಂದು ಕಾಲಘಟ್ಟದಲ್ಲಿದೆ ಅನ್ನೋದನ್ನು EU ಮುಖ್ಯಸ್ಥರೇ ಹೇಳ್ತಾರೆ ಇಲ್ಲಿ ನೋಡಿ. ರಿಷಿ ಸುನಕ್ ಕೂಡ ಒಂದು ಇಂಟರ್ವ್ಯೂದಲ್ಲಿ ಇದನ್ನೇ ಹೇಳಿದರು. ಬ್ರಿಟನ್ನ ಮಾಜಿ ಪ್ರಧಾನಿ ರಿಷಿ ಸುನಕ್, ಈಗ ಅಮೆರಿಕದ ಕಾಲ ಮುಗಿದು ಹೋಯಿತು. ಗಲ್ಫ್ ರಾಷ್ಟ್ರಗಳು ಮತ್ತು ಭಾರತ, ಮೋದಿ ನಾಯಕತ್ವದಲ್ಲಿ ಭಾರತ ಇಡೀ ಜಗತ್ತನ್ನು ಆಳುವಂಥ ಒಂದು ಸಮಯ ಅನ್ನೋ ಬಹಳ ಪ್ರಮುಖವಾದ ವಿಚಾರ ಅವರು ವಿತ್ ಡೇಟಾ ಪ್ರೆಸೆಂಟ್ ಮಾಡಿದ್ರು ಅವರ ಸಂದರ್ಶನದಲ್ಲಿ. ಈಗ ಇಲ್ಲಿ EU ಕೋಆಪರೇಷನ್ನ ಮುಖ್ಯಸ್ಥನೇ ಪ್ರೆಸಿಡೆಂಟೇ ಹೇಳ್ತಾ ಇದ್ದಾರೆ ನೋಡಿ, ಭಾರತನೇ ಡ್ರೈವ್ ಮಾಡುತ್ತೆ ಜಗತ್ತನ್ನ ಅಂತ. ಇದೆಲ್ಲವೂ ಕೂಡ ಭಾರತದ ಇಂಪಾರ್ಟೆನ್ಸ್ ಏನು ಅನ್ನೋದಾಯ್ತಲ್ವ. ಇದರ ಜೊತೆಗೆ ಅಮೆರಿಕದ ಕಥೆ ನೋಡಬೇಕು. ಅಮೆರಿಕದ ಬಹುತೇಕ ರಾಜ್ಯಗಳ ಅಲ್ಲಿನ ಗವರ್ನರ್ಗಳು ಮತ್ತು ಪ್ರತಿನಿಧಿಗಳು, ರಿಪಬ್ಲಿಕ್ ಪಕ್ಷದ ಪ್ರತಿನಿಧಿಗಳು, ಸೆನೆಟರ್ಸು ಏನೇನು ವಿಶ್ ಮಾಡಿದ್ದಾರೆ ನೋಡಿ. ಅಮೆರಿಕದ ಮೂಲೆಯಿಂದ ಭಾರತದ ರಿಪಬ್ಲಿಕ್ ಡೇಗೆ ವಿಶ್ ಬಂದಿದೆ. ನಿಜವಾಗಿಯೂ ಕಂಡರಿಯದಂಥ ಒಂದು ಶುಭಾಶಯದ ಮಹಾಪುರ ಅನ್ಬಹುದು. ಯಾಕೆ ಈ ರೀತಿ ಮಾಡ್ತಿದ್ದಾರೆ? ಅದರಲ್ಲೂ ವಿಶ್ ಮಾಡಿದವರಲ್ಲಿ ಪ್ರಮುಖವಾಗಿ ಯಾವ್ಯಾವ ಸ್ಟೇಟ್ಸಿಂದ ಬಂದಿದೆ, ಯಾವ ಸ್ಟೇಟ್ಸ್ಗೆ ಭಾರತ 30% ಟ್ಯಾರಿಫ್ ಆಗ್ತಲ್ಲ ಅವರ ಧಾನ್ಯದ ಮೇಲೆ, ಅವ್ರು 50% ಅಂತ ಮೆರೆದಾಡ್ತಿದ್ರು, ಭಾರತ ಕಂಗಾಲ್ ಮಾಡ್ತೀವಿ ಅಂತ. ಸದ್ದಿಲ್ಲದೆ 30% ಟ್ಯಾರಿಫ್ ಬಿದ್ದು ಟ್ರಂಪ್ನ ಬೇಡ್ಕೊಂಡ್ರಲ್ಲ, ದಯವಿಟ್ಟು ಮೋದಿ ಮನವೊಲಿಸಿ 30% ತೆರಿಗೆಯನ್ನು ತೆಗೆಯೋ ಥರ ಮಾಡಿ ಅಂತ. ಭಾರತನೇ ತೆರಿಗೆ ಹಾಕದಲ್ಲ ಅಮೆರಿಕದ ಮೇಲೆ. ಅದರಿಂದ ಕಂಗಾಲಾದ ರಾಜ್ಯಗಳು ಇವತ್ತು ಆ ಬೇಡ್ಕೊಂಡಿದ್ದಲ್ಲದೆ ಟ್ರಂಪ್ ಮೂಲಕ ಇಲ್ಲಿ ವಿಶ್ ಮಾಡಿ ಮೋದಿ ವಿಶ್ವಾಸ ಗಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅಮೆರಿಕದ ಮೂಲೆಯಿಂದ ವಿಶ್ ಬಂದಿರೋದು. ಅಲಾಸ್ಕಾದಿಂದ, ನೆಬ್ರಾಸ್ಕಾದಿಂದ, ಸೌತ್ ಡಕೋಟಾದಿಂದ, ವಾಷಿಂಗ್ಟನ್ನಿಂದ ಅಲ್ಲಿನ ಗವರ್ನರ್ಸ್ ನಮ್ಮ ಭಾರತದ ರಿಪಬ್ಲಿಕ್ ಡೇ ದಿನ ವಿಶ್ ಮಾಡ್ತಾ ಇದ್ದಾರೆ ಭಾರತಕ್ಕೆ. ಮತ್ತು ಭಾರತದ ಜೊತೆಗಿನ ಸಂಬಂಧ ನಮಗೆ ಎಷ್ಟು ಮುಖ್ಯ ಅನ್ನೋದನ್ನು ಮ್ಯಾಕ್ರೋ ರೂಬಿಯೋದಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಬಣ್ಣಿಸ್ತಾ ಇದ್ದಾರೆ. ಭವಿಷ್ಯದಲ್ಲಿ ಭಾರತ ನಮಗೆ ಬೇಕು, ಭಾರತವನ್ನು ನಾವು ಕಳ್ಕೊಳ್ಳೋಕೆ ರೆಡಿ ಇಲ್ಲ ಅನ್ನೋದನ್ನು ಅಂಗಲಾಚಿ ಬೇಡ್ಕೊಳ್ತಿರೋ ಥರ ಇದೆ ಈ ಪೋಸ್ಟ್ಗಳನ್ನು, ಅವರ ವಿಷನ್ನು ನೋಡಿದ್ರೆ. ಅಂತಹ ಸ್ಥಿತಿಗೆ ಭಾರತ ಅಮೆರಿಕವನ್ನು ಸಿಲುಕಿಸಿದೆ ಅಂದರೆ ಅದು ನಮ್ಮ ತಾಕತ್ತು, ಭಾರತದ ಜನಸಂಖ್ಯೆ, ಭಾರತದ ಟ್ಯಾಲೆಂಟ್ಸು, ಭಾರತ ಇವತ್ತು ಮ್ಯಾನುಫ್ಯಾಕ್ಚರಿಂಗು, ಭಾರತದ ಮಾರ್ಕೆಟು, ಭಾರತಕ್ಕೆ ಜಾಗತಿಕವಾಗಿ ಹೆಚ್ಚಾಗಿರುವ ಡಿಮ್ಯಾಂಡು, ಭಾರತ ಈಗ ಬೆಸ್ಟ್ ಡೆಸ್ಟಿನೇಷನ್ ಟು ಇನ್ವೆಸ್ಟ್ ಅನ್ನೋದು ಗೊತ್ತಿರೋದೇ ಈಗ ಅಮೆರಿಕವನ್ನು ಕಂಗಾಲು ಮಾಡಿರೋ ವಿಷಯ. ಈಗ ಯಾರು ಬೆನ್ನು ಬಿದ್ದಿದ್ದಾರೆ ನೋಡಿ. ಮೊನ್ನೆ ಅವರೇ ಹೇಳ್ಕೊಂಡ್ರು, ನಾವು 25% ಟ್ಯಾರಿಫನ್ನು ಅಂದರೆ ಪೆನಾಲ್ಟಿ ಏನು ಹಾಕಿದ್ರಲ್ಲ ಅದನ್ನು ಕಟ್ ಮಾಡೋ ಸಮಯ ದಾರಿ ಓಪನ್ ಆಗಿದೆ ಅಂತ. ನಮಗೇನು ಬೇಕೋ ಅದು ಸಿಕ್ಕಿದೆ, ಆಯಿಲೆಲ್ಲ ಕಡಿಮೆ ಮಾಡಿದ್ದಾರೆ ಅವರು ಅಂತ ಹೇಳ್ತಾರೆ. ಇಲ್ಲಿ ಜಾಸ್ತಿನೇ ಆಗಿ ದಾಖಲೆ ಬರೆದ್ರೂ ಕೂಡ ಪಾಪ ತಮ್ಮ ಮುಖ ಉಳಿಸ್ಕೊಳ್ಳೋಕೆ ಹೇಳ್ಕೊಳ್ಬೇಕಾಯ್ತು. 25% ಟ್ಯಾರಿಫ್ ಕಡಿಮೆ ಮಾಡೋ ಆಲೋಚನೆಯನ್ನು ಅವರೇ ಓಪನ್ ಆಗಿ ಆಫರ್ ಕೊಡ್ತಿದ್ದಾರೆ. ಈಗ ಇಲ್ಲಿ ನೋಡಿದ್ರೆ
ನಮ್ಮ ಮೇಲೆ ಸ್ವಲ್ಪ ದಯೆ ತೋರಿಸಿ ಅಂತ ಬೇಡ್ಕೊಳ್ತಿರೋ ರೀತಿಯಲ್ಲಿ ಕಾಣಿಸ್ತಿದೆ. ಟ್ರಂಪ್ ಆರ್ಭಟಕ್ಕೆ ಕಂಗಾಲಾಗಿರುವಂಥ ಅವರದ್ದೇ ಪಕ್ಷದ ಪ್ರತಿನಿಧಿಗಳು ಈಗ ತಾವಾಗಿಯೇ ಮೋದಿ ವಿಶ್ವಾಸ ಗಳಿಸಿದ್ರೆ ಸಾಕು ಅನ್ನುವ ಸ್ಥಿತಿಯಲ್ಲಿ ಸಿಕ್ಕಾಕೊಂಡಂಗಿದೆ ಇದು. ಇನ್ನು ನೋಡಿ, EU ಟ್ರೇಡ್ ಡೀಲ್ ಒಪ್ಪಂದದ ವಿಚಾರಕ್ಕೆ ಬರೋಣ. ಏನೇನು ಅತ್ಯಂತ ಪ್ರಮುಖ ಆಗ್ತಾ ಇದೆ ಅಂತ ಕೇಳಿದ್ರೆ, ಭಾರತ ಅಗ್ರಿಕಲ್ಚರ್ ಮತ್ತೆ ಡೇರಿ ಎಕ್ಸ್ಕ್ಲೂಡ್ ಮಾಡಿಕೊಂಡು, ಅಂದ್ರೆ ಈ EU ಜೊತೆಗಿನ ಟ್ರೇಡ್ ಡೀಲ್ ಇಂದ ಅದನ್ನ ಹೊರಗಿಟ್ಟು ಒಪ್ಪಂದವನ್ನ ಫೈನಲ್ ಮಾಡ್ಕೊಳ್ತಿದೆ. ಸೊ ನಮ್ಮ ಡೇರಿ ಅಂದ್ರೆ ಹೈನುಗಾರಿಕೆ ಮತ್ತೆ ಫಾರ್ಮರ್ಸ್ಗೆ ಯಾವುದೇ ಬಗೆಯಲ್ಲೂ ತೊಂದರೆ ಆಗಲ್ಲ. ನಮ್ಮ ಅಗ್ರಿಕಲ್ಚರ್ ಮಾರ್ಕೆಟ್ಗೆ, ಡೇರಿ ಮಾರ್ಕೆಟ್ಗೆ ಯಾರೂ ಕೂಡ ಲಗ್ಗೆ ಇಡೋಕ್ಕಾಗಲ್ಲ. ಇಲ್ಲಿನ ರೈತರು ಮತ್ತು ಹೈನುಗಾರಿಕೆ ವಿಚಾರದಲ್ಲಿ ಕಾಂಪ್ರಮೈಸೇ ಇಲ್ಲ ಅಂತ ಟ್ರಂಪ್ಗೆ ಏನು ಸೆಡ್ ಹೊಡೆದಿದ್ರಲ್ಲ, ಅದನ್ನೇ EU ಜೊತೆಗೂ ಇಂಪ್ಲಿಮೆಂಟ್ ಮಾಡಿರೋದು. ಇವರು ಒಪ್ಕೊಂಡಿದ್ದಾರೆ, ಯಾಕಂದ್ರೆ ಅವ್ರಿಗೆ ಭಾರತ ಬೇಕು. ಆದ್ರೆ ಆ ಹೊಡೆತವನ್ನ, ಆ ಈಗೋ ಹರ್ಟ್ ಆಗಿದ್ದನ್ನು ತಡ್ಕೊಳ್ಳೋಕ್ಕಾಗಿಲ್ಲ ಟ್ರಂಪ್ಗೆ. ಹಾಗಾಗಿ ಅವರು ಇಷ್ಟೆಲ್ಲ ಹರಸಾಹಸ ಪಡ್ತಿದ್ದಾರೆ. EU ಜೊತೆ ನಮಗೆ ಹೇಗೆ ಬೇಕೋ ಹಾಗೇ ಫೈನಲ್ ಆಗಿದೆ. ಮತ್ತೆ ಭಾರತ ನೋಡಿ, 95% ಗೂಡ್ಸ್ ಮೇಲೆ ಟ್ಯಾರಿಫ್ ಎಲಿಮಿನೇಟ್ ಮಾಡೋದಕ್ಕೆ ಇಂಡಿಯಾ ರಿಜೆಕ್ಟ್ ಮಾಡಿದೆ EU ಜೊತೆಗಿನ ಒಪ್ಪಂದದಲ್ಲಿ. ಅಂದ್ರೆ ಸಂಪೂರ್ಣವಾಗಿ ನಮಗೆ ಹೇಗೆ ಬೇಕೋ ಆ ರೀತಿಯಲ್ಲಿ ಆಗಿದೆ ಈ ಒಪ್ಪಂದ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಆಲ್ಮೋಸ್ಟ್ ಫೈನಲ್, ಎರಡೂ ಕಡೆಯಿಂದ ಇನ್ನೇನು ಘೋಷಣೆ ಆಗೋದಷ್ಟೇ ಬಾಕಿ ಇರೋದು. ಇನ್ನು ಟ್ಯಾರಿಫ್, ಆಟೋ ಟ್ಯಾರಿಫ್ ಸ್ಲ್ಯಾಶ್ ಮಾಡಲಾಗಿದೆ. EU ಕಾರ್ ಇಂಪೋರ್ಟ್ಸು 40%ಗೆ ಡ್ರಾಪ್ ಆಗುತ್ತೆ, 110% ಇದ್ದಿದ್ದು. ಇದೆಲ್ಲ ತುಂಬ ಮೇಜರ್ ಯುರೋಪಿಯನ್ ಆಟೋ ಮೇಕರ್ಸ್ಗೆ, ವೋಕ್ಸ್ ವ್ಯಾಗನ್ನು, ಮರ್ಸಿಡೀಸ್ ಬೆಂಜು, BMW ಸಂಬಂಧಪಟ್ಟಂತೆ ಇದು ದೊಡ್ಡ ಬದಲಾವಣೆ ತರುತ್ತೆ. ಮತ್ತು ಬ್ಯಾಟ್ರಿ ಎಲೆಕ್ಟ್ರಿಕ್ ವೆಹಿಕಲ್ಸು ಎಕ್ಸ್ಕ್ಲೂಡೆಡ್ ಫ್ರಮ್ ಡ್ಯೂಟಿ ಕಟ್ಸು ಫಾರ್ ಫಸ್ಟ್ 5 years ಈ ರೀತಿ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಸೊ ಭಾರತ ತನಗೆ ಲಾಭದಾಯಕವಾಗುವಂತೆಯೇ ಒಪ್ಪಂದ ಕುದುರಿಸಿದೆ. ಮತ್ತು ನಮ್ಮ ಕೆಲವು ಸೂಕ್ಷ್ಮ ವಲಯಗಳನ್ನು ಟಚ್ ಮಾಡೋಕೆ ಬಿಡ್ತಿಲ್ಲ ಈ ಒಪ್ಪಂದ. ಯಾವ ರೀತಿಯಲ್ಲೂ ಹಾಮ್ ಮಾಡಿದ ರೀತಿ ನೋಡ್ಕೊಳ್ತಿದೆ. EU ಜೊತೆಗಿನ ಟ್ರೇಡ್ ಡೀಲ್ ಅಮೆರಿಕ ಮತ್ತು ಬಾಂಗ್ಲಾಗೆ ಸಿಡಿಲ್ನಂತಹ ಹೊಡೆತ ಕೊಡ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಡೀಟೇಲ್ಸ್ ನಾವು ತಿಳ್ಕೊಳ್ಳೇಬೇಕು. ಏನದು ಅಂತ ಕೇಳಿದ್ರೆ, ಈ ಝೀರೋ ಅಥವಾ ಲೋ ಡ್ಯೂಟಿ ಆಕ್ಸೆಸ್ ಟು EU ಏನು ಮಾಡುತ್ತೆ ನಮಗೆ ಅಂತ ಕೇಳಿದ್ರೆ, ವಿಯೆಟ್ನಾಂ, ಬಾಂಗ್ಲಾದೇಶ ಮತ್ತು ಕಾಂಬೋಡಿಯಾ ಜೊತೆಗೆ ನಮ್ಮ ಈ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಏನು ಹೊಡೆತ ಬಿದ್ದಿತ್ತಲ್ಲ, ಇವ್ರ ಜೊತೆಗಿನ ಕಾಂಪಿಟೇಷನ್, ಅವರು ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ, ನಮಗೆ ಸ್ವಲ್ಪ ಅದು ಹೊಡೆತ ಬಿದ್ದಂಗೆ ಆಗಿತ್ತು. ಬಟ್ EU ಮಾರ್ಕೆಟ್ ನಮ್ಗೆ ಓಪನ್ ಆಗ್ತಿರೋದು ಬಹಳ ದೊಡ್ಡ ಲಾಭವನ್ನು ತಂದುಕೊಡ್ತಿದೆ. ಅತಿ ದೊಡ್ಡ ಮಾರ್ಕೆಟನ್ನು ನಮಗೆ ತೆರೆದಿಡ್ತಾ ಇದೆ. ಆಲ್ರೆಡಿ ನಮಗೆ ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಈ ವರ್ಷ 2025ರಲ್ಲಿ ದಾಖಲೆಯ ಅಮೌಂಟು ಹೂಡಿಕೆಯಾಗಿರೋದು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕೂಡ ಬಂದಿದೆ. ಈಗ ನಮಗೆ EU ಮಾರ್ಕೆಟ್ ಓಪನ್ ಆಗ್ತಿರೋದು ಇದೆಯಲ್ಲ, ಅದಂತೂ ಗೇಮ್ ಚೇಂಜರ್. ಭಾರತ ಟೆಕ್ಸ್ಟೈಲ್ ಸೆಕ್ಟರ್ಗಿದು ಗೇಮ್ ಚೇಂಜರ್ ಅಂತ ಭಾವಿಸಲಾಗ್ತಿದೆ. ಸೊ ಬಾಂಗ್ಲಾಗಿದ್ರಿಂದ ದೊಡ್ಡ ಹೊಡೆತ ಬೀಳುತ್ತೆ, ದೊಡ್ಡ ಮಾರ್ಕೆಟ್ ಅನ್ಲಾಕ್ ಆಗ್ತಿದೆ. ಅಮೆರಿಕಕ್ಕೂ ಹೆಂಗೆ ಹೊಡೆತಾ ಇದು ಅಂತ ಕೇಳಿದ್ರೆ ನೋಡಿ, 40% ಆಫ್ ಇಂಡಿಯಾದ ಬಟ್ಟೆಗಳು EUಗೆ ಹೋಗುತ್ತೆ. ಈಗ ನಾವು ತಯಾರು ಮಾಡೋದ್ರಲ್ಲಿ 40% ಅಂದರೆ ಆಲ್ಮೋಸ್ಟ್ ಅರ್ಧಕ್ಕರ್ಧ ಹತ್ತತ್ರ ಅಮೆರಿಕಕ್ಕಿಂತಲೂ ದೊಡ್ಡ ಮತ್ತೆ ನಮಗೆ ಸ್ಟೇಬಲ್ ಮಾರ್ಕೆಟ್ ಲಭ್ಯವಾಗ್ತಿದೆ. ಸೊ ಅಮೆರಿಕದ ಮೇಲಿನ ಒಂದು ಸಣ್ಣ ಅವಲಂಬನೆ ಕೂಡ ಈ ಕ್ಷೇತ್ರದಲ್ಲಿರಲ್ಲ. ಈ ಕ್ಷೇತ್ರದಲ್ಲೇ ಹೊಡೆತ ಬೀಳುತ್ತೆ ಅನ್ನೋ ನಿರೀಕ್ಷೆ ಇದ್ದಿದ್ದು ಟ್ಯಾರಿಫ್ ಹೊರೆಯಿಂದ. ಮೊನ್ನೆ ರಾಹುಲ್ ಗಾಂಧಿ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡಿರ್ತೀರಿ ನೀವು, ಟ್ಯಾರಿಫ್ ಬಿದ್ದಿದೆ, ಟೆಕ್ಸ್ಟೈಲ್ ಇಂಡಸ್ಟ್ರಿ ಶೇಕ್ ಆಗಿದೆ, ಯಾವ ಜಾಬ್ ಇಲ್ಲ ಅಂತೆಲ್ಲ. ನಂಬರ್ 1, ನಾವು ಈಗಾಗಲೇ ಬೇರೆ ಬೇರೆ ಸಣ್ಣ ರಾಷ್ಟ್ರಗಳ ಜೊತೆಗಿನ ಒಪ್ಪಂದದ ಮೂಲಕ ಆ ಹೊರೆಯನ್ನು ಆಲ್ರೆಡಿ ಬ್ಯಾಲೆನ್ಸ್ ಮಾಡಿದ್ದೀವಿ ಮತ್ತು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಬಂದಿದೆ 2025ರಲ್ಲಿ ಅನ್ನೋದು ಒಂದಾದರೆ, ಈಗ ನಮ್ಗೆ EU ಮಾರ್ಕೆಟ್ ತೆರೆದುಕೊಳ್ತಿರೋದು ಅಮೆರಿಕವನ್ನ ಕಂಗಾಲ ಮಾಡ್ತಿದೆ. ಬಾಂಗ್ಲಾ ಈ ಬಟ್ಟೆ ಉತ್ಪಾದನೆಯಲ್ಲಿ ನಮಗೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದ್ದಂತಹ ಬಾಂಗ್ಲಾವನ್ನ ಶೇಕ್ ಮಾಡ್ತಾ ಇದೆ. ಇಷ್ಟೆಲ್ಲ ಲಾಭಗಳಿರುವಂತಹ ಮತ್ತು ನಮ್ಮ ಎದುರಾಳಿಗಳ ಎದೆ ನಡುಗಿಸುವಂತಹ ಒಪ್ಪಂದ ಇದು ಅನ್ನೋದು ಒಂದು ಕಡೆ ಆದ್ರೆ, ನೋಡಿ ನಾವು ಏನು ಮಾಡಿದ್ದೀವಿ, ಬೇರೆ ದೇಶಗಳಿಗೆ ಯಾಕೆ ಇದಾಗ್ತಿಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಕೆನಡಾದ ಮೇಲೆ 100% ಟ್ಯಾರಿಫ್ ಹಾಕ್ತೀನಿ ಅಂತ ಹೆದರಿಸಿದ್ರು ಟ್ರಂಪ್. ಯಾಕೆ, ನೀವು ಚೀನಾ ಜೊತೆಗೆ ಟ್ರೇಡ್ ಡೀಲ್ ಮಾಡಿಕೊಂಡ್ರೆ 100% ಟ್ಯಾರಿಫ್ ಅಂತ. ಅದು ಹೇಳ್ತಿದ್ದಂಗೆ ಹೆದರದಂಥ ಕೆನಡಾ ಈಗ ನೋ ಪ್ಲಾನ್ಸ್ ಫಾರ್ ಅ ಟ್ರೇಡ್ ಡೀಲ್ ವಿತ್ ಚೀನಾ ಅಂತ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದೆ. ಇದನ್ನೇ ಭಾರತ ಜೊತೆ ಮಾಡೋಕೆ ನೋಡಿದ್ದವರು. ರಷ್ಯಾದ ಜೊತೆ ಡೀಲ್ ಮುರ್ಕೊಳ್ಬೇಕು, EU ಜೊತೆ ಅಥವಾ ಇನ್ನು ಜಗತ್ತಿನ ಯಾವುದೇ ಪ್ರಮುಖ ರಾಷ್ಟ್ರಗಳ ಜೊತೆಗೆ ಭಾರತ ಸೇರ್ಕೊಂಡು ಬಿಟ್ರೆ, ದೊಡ್ಡ ಮಾರ್ಕೆಟ್ ಒಂದಾಗ್ಬಿಟ್ರೆ ಏನಾಗುತ್ತೆ, ಬಲಿಷ್ಠರು ಒಂದಾಗ್ಬಿಟ್ರೆ ಅನ್ನುವಂಥ ಆತಂಕದಲ್ಲೇ ನಮ್ಮನ್ನು ತಡೆಯೋಕೆ ನೋಡಿದ್ದು ಟ್ರಂಪ್.
ಆದರೆ ಅದಾಗಲಿಲ್ಲ. ಬದಲಾಗಿ ಇನ್ನೂ ದಾಖಲೆಯ ಮೊತ್ತದಲ್ಲಿ ನಮಗೇನು ಬೇಕೋ ನಾವು ಮಾಡಿದ್ದಾಯಿತು. ರಷ್ಯಾದಿಂದ ಆಯಿಲ್ ಬರೋದು ಕೂಡ ಜಾಸ್ತಿ ಆಯಿತು. EU ಜೊತೆಗೆ ಒಪ್ಪಂದ ಕೂಡ ಟ್ರಂಪ್ ಕಾರಣದಿಂದಾಗಿ ಇನ್ನೂ ಬೇಗ ಫೈನಲ್ ಆಯಿತು. ಆಗೋದೇ ಇತ್ತಿದು. ಬಟ್ EU ಜೊತೆಗಿನ ಮಾತುಕತೆ ಅವ್ರದ್ದು ಹಾಳಾಗ ಮುರಿದು ಬಿದ್ದು ಇನ್ನೂ ಬೇಗ ಅವ್ರಿಗೆ ಅನಿವಾರ್ಯತೆ ಎದುರಾಯಿತು ಯುರೋಪಿಯನ್ ಯೂನಿಯನ್ಗೆ ಭಾರತನ ಜೊತೆ ನಾವು ಫೈನಲ್ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಎಲ್ಲ ಅವಕಾಶಗಳು ತೆರೆದುಕೊಳ್ಳೋದಕ್ಕೆ ಟ್ರಂಪ್ ಹೊರೆಯು ಒಂದು ರೀತಿಯಲ್ಲಿ ನಮಗೆ ಮೋಟಿವೇಶನ್ ಕೊಡ್ತು. ನಾವು ಅದನ್ನು ಚೆನ್ನಾಗಿ ಬಳಸ್ಕೊಂಡ್ವಿ, ನಾವು ನಮ್ಮ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಸೊ ಭಾರತ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ಮಣಿದು ಬಿಡುತ್ತೆ. ಟ್ರಂಪ್ ಟ್ಯಾರಿಫ್ ಬ್ಲ್ಯಾಕ್ ಮೇಲ್ಗೆ ಅಂತ ಅಂದ್ಕೊಂಡಿದ್ರು, ಅಲ್ಲೂ ಕೂಡ ಫೇಲ್ ಆಯಿತು. ಸೊ ಭಾರತ ಏನು ಬೇಕೋ ಈಗ ಅದನ್ನು ಮಾಡಿದೆ. ಈಗೇನಾಗಿದೆ ಅಂತ ಕೇಳಿದ್ರೆ ಅಮೆರಿಕದ ಪ್ರಮುಖರು, ಅಲ್ಲಿನ ವಿವಿಧ ಜನಪ್ರತಿನಿಧಿಗಳು ಭಾರತದ ವಿಶ್ವಾಸ ಗಳಿಸೋದಕ್ಕೆ ಪರದಾಡುವಂತಾಗಿದೆ ಪರಿಸ್ಥಿತಿ. ಇನ್ನು ರಕ್ಷಣಾ ಕ್ಷೇತ್ರದ ಬಲ ಇವತ್ತು ಸಹಜವಾಗಿ ರಿಪಬ್ಲಿಕ್ ಡೇ ಅಲ್ವಾ, ಎಲ್ಲರ ಗಮನ ಇತ್ತಲ್ವಾ. ಇವತ್ತು ನೋಡಿ ಭಾರತ ವಿಶೇಷವಾದಂಥ ಒಂದು ಪ್ರದರ್ಶನ ಕೊಟ್ಟಿದೆ ಪರೇಡ್ನ ಸಮಯದಲ್ಲಿ. ಬ್ರೀಡ್ ಆರ್ಮಿ ಡಾಗ್ಸ್ ಟ್ರೈನ್ ಅಪ್ ಆಗಿರೋದು, ಮತ್ತು ಹದ್ದುಗಳಿಗೆ ಕ್ಯಾಮ್ರಾ ಅಳವಡಿಸೋ ರೀತಿಯಲ್ಲಿ ಹದ್ದುಗಳನ್ನು ಟ್ರೈನ್ ಮಾಡಿ ಲೈವ್ ಹದ್ದುಗಳ ಮೂಲಕ ನಾವು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಣ್ಗಾವಲಿರಿಸೋದಕ್ಕೆ ಅಂಥದ್ದೊಂದು ಪಡೆ ನಮ್ಮದು ರೆಡಿಯಾಗಿದೆ ಅನ್ನೋ ಪ್ರದರ್ಶನ ಇರಬಹುದು ಇವತ್ತು. ಮತ್ತು ಸಿಯಾಚಿನ್ ಅಂತ ಅತಿ ಎತ್ತರದ ದುರ್ಗಮ ಪ್ರದೇಶಗಳಲ್ಲಿ ಅದೇ ಜಾಗದಲ್ಲಿ ಪಳಗಿರುವಂತಹ ಮತ್ತು ಅಲ್ಲಿನ ಪ್ರಾದೇಶಿಕವಾಗಿರುವಂತಹ ಪ್ರಾಣಿಗಳನ್ನೇ ಬಳಸ್ಕೊಂಡು ರೆಡಿ ಮಾಡಿರುವಂಥ ಪಡೆ ಇರಬಹುದು. ಇದೆಲ್ಲ ಗಮನ ಸೆಳೆದಿದೆ. ಭಾರತದ ಆರ್ಮಿ ಈಗ ಎಷ್ಟು ಅಪ್ಗ್ರೇಡ್ ಆಗಿದೆ. ಯಾವುದೇ ಬಗೆಯ ದಾಳಿಗೆ ಅವರು ಯೋಚಿಸೋದಕ್ಕಿಂತ ಮುಂಚೆ ಕಣ್ಣು ಮಿಟುಕಿಸಿದ್ರ ಒಳಗಡೆ ನಾವು ಸಮಾಪ್ತಿನೇ ಮಾಡಿಬಿಡ್ತೀವಿ ಅನ್ನೋದಕ್ಕೆ ಆಪರೇಷನ್ ಸಿಂಧೂರ ಎಕ್ಸಾಂಪಲ್. ಅದರದ್ದು ಕೂಡ ಪ್ರದರ್ಶನ ಆಯಿತು ಇವತ್ತು. ಭಾರತದ ಸೇನೆ ಆಪರೇಷನ್ ಸಿಂಧೂರದಲ್ಲಿ ತೋರಿದಂತಹ ಚಾಕಚಕ್ಯತೆಯ ಅನಾವರಣ ಕೂಡ ಆಯಿತು. ಸೊ ಮುಂದೆ ನಮ್ಮನ್ನು ಟಚ್ ಮಾಡೋಕ್ಕಿಂತ ಮುಂಚೆ 2-3 ತಿಂಗಳು ಯುದ್ಧ ಮಾಡೋಣ, 2-3 ವರ್ಷ ಇವ್ರನ್ನ ಎಂಗೇಜ್ ಮಾಡೋಣ, ಇವ್ರನ್ನ ಆರ್ಥಿಕತೆ ಕೊಲ್ಯಾಪ್ಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಇವರು 4 ಗಂಟೆಗಳಲ್ಲಿ ಏನು ಬೇಕಾದರೂ ಮಾಡಿಬಿಡಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಹೆಜ್ಜೆ ಮುಂದಿಡಿ ಅನ್ನೋ ಸಂದೇಶವೂ ಕೂಡ ರವಾನೆಯಾಗಿದೆ. ಸೊ ಭಾರತ ಇವತ್ತು ಜಗತ್ತಿನಲ್ಲಿ ಎಷ್ಟು ಸ್ಟ್ರಾಂಗ್ ಅಂದರೆ ಅದನ್ನು ನಾವು ಹೇಳ್ಕೊಳ್ಳೋದಲ್ಲ, ನಾವೇ ಹೇಳ್ಕೊಂಡ್ರೆ ಅದಕ್ಕೆ ಹೆಚ್ಚು ಬೆಲೆ ಇರಲ್ಲ. ಬದಲಾಗಿ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು, ಬಲಿಷ್ಠ ನಾಯಕರು ಅದನ್ನು ಹೇಳ್ತಿದ್ದಾರೆ, ಅಕ್ನಾಲೇಜ್ ಮಾಡ್ತಿದ್ದಾರೆ. ಮತ್ತು ಭಾರತ ಜೊತೆಗೆ ನಾವು ಚೆನ್ನಾಗಿದ್ರೆ ನಮಗೂ ಒಳಿತಾಗತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಿದ್ದಾರೆ, ದಾರಿಗೆ ಬರ್ತಿದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್ ಮಾಹಿತಿ. ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.